ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತಮ್ನೇಲ್ ನೋಡಿದ್ದೀರಾ, ಹಾಗೆ ಕ್ಯಾಪ್ಷನ್ ಕೂಡ ನೋಡಿದ್ದೀರಾ. ಈ ಬ್ಲಾಗ್ ಯಾವುದ್ರ ಬಗ್ಗೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಸೊ ಈ ಬ್ಲಾಗು ನ್ಯೂ ಇಯರ್ ಪ್ರಿಪ್ರೇಷನ್ ಮತ್ತು ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ. ಮೊದಲಿಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾದ್ರೆ ವೈಟ್ ಸಿಮೆಂಟಲ್ಲಿ ಮಾಡಿರ್ತಕ್ಕಂಥ ಈ ದೇವರ ಮೂರ್ತಿಗಳನ್ನು ನೋಡಿದೆ. ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ. ಸೊ ಫೈನಲ್ ಆಗಿ ನಾನು ಶ್ರೀಕೃಷ್ಣನ ಈ ಒಂದು ಮೂರ್ತಿನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ. ಅದಾದಮೇಲೆ ಈ ಸೀಸನಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಈ ಕಡಲೆಕಾಯಿ ಗಿಡನ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ನಮ್ಮಮ್ಮ ಹೇರ್ ಕಟ್ ಮಾಡಿಸ್ಬೇಕು, ಹೋಗೋಣ ಅಂತ ಹೇಳ್ತು. ಹಾಗಾಗಿ ನಮ್ಮ ದುರ್ಗಿಗುಳ 7th ಕ್ರಾಸಲ್ಲಿ ಬರ್ತಕ್ಕಂಥ ಈ ಬ್ಯೂಟಿ ಪಾರ್ಲರಿಗೆ ಬಂದಿದ್ವಿ. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನೇ ಮಾಡಿರಲಿಲ್ಲ. ನಮ್ಮಮ್ಮನ ಹೇರ್ ಕಟ್ ನೋಡಿ ಇಷ್ಟ ಆಯಿತು ನನಗೂ ಕೂಡ. ಅದಕ್ಕೋಸ್ಕರ ನಾನು ಹೇರ್ ಕಟ್ಟು ಮತ್ತು ಐಬ್ರೋನ ಮಾಡಿಸ್ಕೊಡೆ. ತುಂಬ ಚೆನ್ನಾಗಿತ್ತು ಹೇರ್ ಕಟ್ಟು. ಸೊ ಅದಾದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೇಕ್ ಸೆಲೆಕ್ಟ್ ಮಾಡೋಣ ಅಂತೇಳಿ ನಾವೆಲ್ಲರೂ ಕೂಡ ಸಿಟಿಗೆ ಬಂದಿದ್ವಿ. ಮೊದಲಿಗೆ ಶಿವ ಕೆಫೆಗೆ ಹೋಗಿ ಅಲ್ಲಿ ಎಲ್ಲರೂ ಕೂಡ ಒಂದು ಪಿಜ್ಜಾನ ತಿಂದ್ಕೊಂಡು ಸಿಟಿ ಕಡೆ ಬಂದ್ವಿ. ಅಲ್ಲೇನು ಹೇಳಿದರು ಅಂದರೆ, ನ್ಯೂ ಇಯರ್ ಹಿಂದಿನ ದಿನ ಎಲ್ಲ ಕೇಕನ್ನು ಡಿಸ್ಪ್ಲೇ ಮಾಡ್ತೀವಿ, ಇವತ್ತು ಯಾವುದೂ ಕೇಕ್ನ ಡಿಸ್ಪ್ಲೇ ಮಾಡಿಲ್ಲ, ಇನ್ನೂ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರು. ಸೊ ಇರೋ ಕೇಕ್ಗಳನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ನ್ಯೂ ಇಯರ್ ಹಿಂದಿನ ದಿನನೇ ತೊಗೊಳೋಣ ಅಂತ ಹೇಳಿ ಮನೆಗೆ ಬಂದ್ವಿ. ನ್ಯೂ ಇಯರು ಬುಧವಾರ ಇರೋದ್ರಿಂದ ನಮ್ಮ ಬೆಳಗುತ್ತಿಯ ಶ್ರೀ ದುರ್ಗಾದೇವಿ ದೇವಸ್ಥಾನ ಬುಧವಾರ ಓಪನ್ ಇರಲ್ಲ, ಮಂಗಳವಾರ ಅಷ್ಟೇ. ಹಾಗಾಗಿ ನಾನು ಮತ್ತು ನಮ್ಮ ಪೂಜಾ ಮಂಗಳವಾರ ನೈಟು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾಕಂದರೆ ಬುಧವಾರ ಓಪನ್ ಇರಲ್ಲ. ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಪೂಜಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗುತ್ತಿಯಿಂದ ಹೊನ್ನಾಳಿ ಹೊರಡಬೇಕಿತ್ತು. ಆವಾಗ ನಮ್ಮ ತಮ್ಮ ಇಲ್ಲಿ ನಮ್ಮ ಬೆಳಗುತ್ತಿ ಬಸ್ ಸ್ಟ್ಯಾಂಡಲ್ಲಿ ತುಂಬ ಚೆನ್ನಾಗಿ ಮಸಾಲ ಪೂರಿನ ಮಾಡ್ತಾರೆ, ತಿಂದು ಹೋಗೋಣ ಅಂತ ಹೇಳ್ದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮಸಾಲ ಪೂರಿನ ತಿಂದ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತವಲ್ಲ, ಅದಕ್ಕೋಸ್ಕರ ಕೇಕನ್ನು ತರೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಸ್ಕೂಟಿಲಿ ಹೊರಟಿದ್ವಿ. ನ್ಯೂ ಇಯರ್ ಇರೋದ್ರಿಂದ ಈ ಬೇಕ್ರಿಗಳಲ್ಲಿ ಬೇಕ್ರಿ ಮುಂದೆ ಶಾಮಿಯಾನ ಮತ್ತು ಈ ರೀತಿ ಬಲೂನ್ ಡೆಕೋರೇಷನ್ ಮಾಡಿ ತುಂಬಾ ಚೆನ್ನಾಗಿ ಕೇಕನ್ನೆಲ್ಲ ಅರೇಂಜ್ ಮಾಡಿದರು. ನಾವು ಕೂಡ ಎಲ್ಲ ಬೇಕ್ರಿನ ನೋಡ್ಕೊಂಡು ಬರೋಣ, ಯಾವ್ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಕೇಕ್ನ ಮತ್ತು ಯಾವ್ಯಾವ ವೆರೈಟೀಸ್ ಆಫ್ ಕೇಕ್ ಇದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ TV ಸರ್ಕಲ್ ತನಕ ಬಂದು ನೋಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ. ಬಟ್ TV ಸರ್ಕಲಲ್ಲಿ ಅಷ್ಟೊಂದೇನು ಕೇಕ್ ಇಟ್ಟಿರಲಿಲ್ಲ. ಹಾಗಾಗಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಅರಕೆರೆ ಕೇಕ್ ಕಾರ್ನರ್ ಅಂತ ಇದೆ, ಅಲ್ಲಿ ಮತ್ತು ಇನ್ನೊಂದು ಪಕ್ಕದಲ್ಲೂ ಸಹ ಒಂದು ಬೇಕರಿ ಇದೆ, ಅಲ್ಲಿ ನೋಡಿದ್ವಿ. ತುಂಬಾ ವೆರೈಟೀಸ್ ಆಫ್ ಕೇಕ್ ಇತ್ತು. ನಾರ್ಮಲ್ ಕೇಕು ಮತ್ತು ಪೇಸ್ಟ್ರಿ ಮತ್ತು ರೆಡ್ ವೆಲ್ವೆಟು ಈ ರೀತಿಯಾದಂಥ ಕೇಕ್ಗಳು ಸಹ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ನಾವು ಕೂಡ ಎಲ್ಲ ಕೇಕ್ಗಳನ್ನು ನೋಡಿದ್ವಿ. ಫೈನಲ್ ಆಗಿ ನಾವು ರೆಡ್ ವೆಲ್ವೆಟ್ ಕೇಕ್ನ ತೊಗೊಂಡ್ವಿ. ಸೊ ಈ ರೀತಿ ಒಂದು ನೋಡಿ, ನಾರ್ಮಲ್ ಕೇಕಲ್ಲಿ ಗಿಟಾರನ್ನು ಮಾಡಿದ್ದಾರೆ, ಗಿಟಾರ್ ಶೇಪಲ್ಲಿ ತುಂಬಾ ಚೆನ್ನಾಗಿತ್ತು. ಇದು ನಾರ್ಮಲ್ ಕೇಕಲ್ಲಿ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಈ ಪೇಸ್ಟ್ರಿ ಕೇಕಲ್ಲೂ ಸಹ ತುಂಬಾ ವೆರೈಟೀಸ್ ಆಫ್ ಕೇಕ್ ಇತ್ತು. ನಾವು ಅದೇ ರೆಡ್ ವೆಲ್ವೆಟನ್ನು ತಗೊಂಡು ಮನೆಗೆ ಬಂದ್ವಿ.
ಬಡಿ ಚಪ್ಪಾಳೆ. ಕ್ಯಾಮ್ರಾಮನ್ ಅನ್ನು ಫೈನಲ್ ಆಗಿ ಕೇಕ್ನ ಕಟ್ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಈ ವರ್ಷ ತುಂಬಾ ಫಾಸ್ಟಾಗಿ ಬಂದು ತುಂಬಾ ಫಾಸ್ಟಾಗಿ ಮುಗಿದ್ಬಿಡ್ತು. ಸೊ ಎಲ್ರಿಗೂ ಕೂಡ ಈ ಬ್ಲಾಗ್ನ ಮೂಲಕ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಸೊ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ದೀನಿ. ಸೊ ಅದಾದಮೇಲೆ ಎಲ್ಲರೂ ಕೂಡ ಡಕ್ಕಲ್ಲಿ ಸಾಂಗನ್ನು ಹಾಕಿ ಎಲ್ಲರೂ ಕೂಡ ಡ್ಯಾನ್ಸ್ನ ಮಾಡಿದ್ವಿ. ಅದಾದಮೇಲೆ ಹಿಂದ್ಗಡೆ ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿದ್ವಿ. ರೀಲ್ಸಿಗೂ ಸಹ ಈ ವಿಡಿಯೋನ ಹಾಕ್ಬೋದು ಅಂತೇಳಿ. ಅದಾದಮೇಲೆ ರೀಲ್ಸ್ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡು ಮತ್ತು 2-3 ಫೋನ್ಗಳನ್ನು ಯೂಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಯಾಕಂದರೆ ರೀಲ್ಸ್ಗೆ ವಿಡಿಯೋ ಕೂಡ ಹಾಕ್ಬೋದು ಅಂತೇಳಿ ನಮ್ಮ ಎದುರುಗಡೆ ಒಂದು ಫೋನು ಮತ್ತು ಈ ಕಡೆ ಒಂದು ಫೋನ್ನ ಕೊಟ್ಟಿದ್ವಿ ನಮ್ಮ ಸಂಜುಗೆ. ವಿಡಿಯೋನ ಮಾಡ್ದೆ. 2-3 ಕಡೆ ವಿಡಿಯೋ ಆಗ್ತಿತ್ತು. ಸೊ ಫೈನಲ್ ಆಗಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ ಆ ರೀಲ್ಸು. ಸೊ ಅದಾದಮೇಲೆ ನ್ಯೂ ಇಯರ್ ಮಾರ್ನಿಂಗು ನಮ್ಮ ಆಂಟಿ ರಂಗೋಲಿನ ಹಾಕ್ತಾಯಿತ್ತು. ಅದಾದಮೇಲೆ ನಾನು ಕೂಡ ಡ್ಯೂಟಿಗೆ ಹೋಗಬೇಕಿತ್ತು. ರೆಡಿಯಾಗಿ ಹೊರಟಿದ್ದೆ. ಸೊ ಈ ಡ್ರೆಸ್ಸನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ರೆಡಿ ಆಗಿಬಿಟ್ಟು ತಿಂಡಿನ ತಿಂದ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟಿದ್ದೆ. ನಾನು ಡ್ಯೂಟಿ ಹೋಗೋ ರೂಟಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಸೊ ಅಲ್ಲೂ ಸಹ ಕೈ ಮುಗಿದು ಡ್ಯೂಟಿಗೆ ಹೋಗೋಣ ಅಂತೇಳಿ ಹೊರಟಿದ್ದೆ. ಸ್ಕೂಲಿಗೆ ಹೋಗಿದ ತಕ್ಷಣ ಎಲ್ಲ ಸ್ಟೂಡೆಂಟು ಬಂದು ನನಗೆ ವಿಶ್ ಮಾಡಿದರು. ನಾನು ಕೂಡ ಅವರಿಗೆ ವಿಶ್ ಮಾಡಿದ್ವಿ. ಅದಾದಮೇಲೆ ಒಂದೊಂದು ಕ್ಲಾಸ್ಗೆ ಹೋಗಿ ಕೇಕನ್ನು ಕಟ್ ಮಾಡೋದ್ರ ಮೂಲಕ ಸೊ ನಾವು ಕೂಡ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಸ್ಕೂಲಲ್ಲಿ. ಒಂದೊಂದು ಕ್ಲಾಸಿಗೆ ಹೋಗಿ ಅಲ್ಲಿ ಕೇಕನ್ನು ಕಟ್ ಮಾಡಿ ಸೊ ಆ ಕೇಕನ್ನು ಅವ್ರಿಗೆಲ್ರಿಗೂ ಸಹ ಹಂಚಿದ್ವಿ. ಸೊ ಈ ರೀತಿ ನಾವು ನಮ್ಮ ಸ್ಕೂಲಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ. ಈ ಬ್ಲಾಗ್ನ ನೋಡ್ತಾ ಇರೋರು ನಿಮ್ಮ ಮನೆಗಳಲ್ಲಿ, ಊರುಗಳಲ್ಲಿ ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಒಂದೊಂದು ಕಡೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಲ್ಲ. ಯುಗಾದಿಗೆ ಅವ್ರಿಗೆಲ್ಲ ಹೊಸ ವರ್ಷ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಕಡೆಯಲ್ಲಿ ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿನ್ನೆ ಧೂಳೆ ಬಿಡಿಸಿರಿ, ಬೆಂಕಿ ಮನೆಯಲ್ಲೇ ಪೂಜೆ ಮಾಡಿಲ್ಲ.
ಲಿಬ್ರಿ ಸಿಸ್ಟರ್. ಸೊ ಫೈನಲ್ ಆಗಿ ಎಲ್ಲ ಕ್ಲಾಸ್ಗಳಿಗೂ ಸಹ ಹೋಗಿ ಕೇಕ್ನ ಕಟ್ ಮಾಡೋದ್ರ ಮೂಲಕ ಈ ರೀತಿಯಾದಂಥ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಳಿಗೂ ಸಹ ತುಂಬಾ ಖುಷಿ ಆಯಿತು. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬುಧವಾರ ಆಗಿರೋದ್ರಿಂದ ಸಂತೆ ಬೇರೆ ಮಾಡಬೇಕಿತ್ತು. ಹಾಗಾಗಿ ಸಂತೆಗೆ ಹೋಗಿ ತರಕಾರಿನೆಲ್ಲ ತೊಗೊಂಡೆ. ಅದಾದಮೇಲೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಫ್ರೆಶ್ ಅನಿಸ್ತಿತ್ತು. ಹಾಗಾಗಿ ಗುಲಾಬಿ ಮತ್ತು ಮಲ್ಲಿಗೆ ಹೂವನ್ನ ತೊಗೊಂಡು ವಿಜಯಲಕ್ಷ್ಮಿ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆನ ಹಾಕಿಸ್ಕೊಂಡು ಮನೆಗೆ ಬಂದೆ. ಸೊ ಈ ಬ್ಲಾಗ್ನ ಕತೆ ಇಷ್ಟ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಆಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.